ನಮಸ್ಕಾರ. ನಾವಿವತ್ತು ಕೆಸುವಿನ ದಂಟು ಇದೆಯಲ್ಲ, ಎಲೆ ಪತ್ರೊಡೆ ಮಾಡ್ತೀವಿ. ಈ ದಂಟನ್ನು ಈ ಥರ ನಾರೆಲ್ಲ ತೆಗೆದುಬಿಟ್ಟು ನೀಟಾಗಿ ನೋಡಿ, ಇದು ನಾರು ತೆಗೆದಿದ್ದೀವಿ ನೋಡಿ, ಫುಲ್ಲು ನಾರೇ ಇಲ್ಲ ನೋಡಿ, ಇದಕ್ಕೆ ಕಾಣಿಸುತ್ತೆ ನಿಮಗೆ. ಫುಲ್ಲು ನಾರು ತೆಗಿಬೇಕು, ಇಲ್ಲಾಂದರೆ ಇದಾಗುತ್ತೆ, ತುರ್ಸತ್ತೆ. ಇದು ಈ ಥರ ಕಟ್ ಮಾಡಿಕೊಂಡು ಬಾಣಲೆಯಲ್ಲಿ ಎಣ್ಣೆ, ಹಸಿಮೆಣಸು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ, ಆಮೇಲೆ ಬೆಳ್ಳುಳ್ಳಿ, ಇದು ವೆಂಟಿ ತಡಾಸಣಿ ಅಂತ ಹೇಳ್ತೀವಿ. ಇದಕ್ಕೆ ನಾನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹುಣಸೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೀನಿ. ಇದು ತುಂಬ ಬೇಕು, ಸ್ವಲ್ಪ ಜಾಸ್ತಿನೇ ಬೇಕು, ಯಾಕಂದರೆ ಅದು ತುರ್ಸತ್ತೆ ಇಲ್ಲಾಂದರೆ. ಸೊ ದಪ್ಪ ನಾನು ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ನಾವು ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಬೆಳ್ಳುಳ್ಳಿ ಕೆಂಪು ಆಗ್ತಾ ಬರ್ತಾ ಇರಬೇಕಾದ್ರೆ ಹಸಿಮೆಣಸು ನಾನು ಬ್ಯಾಡಗೆ ಹಾಕ್ಕೊಂಡಿದ್ದೀನಿ. ನೀವು ಯಾವುದು ಖಾರಕ್ಕೆ ಯಾವುದು ಬೇಕೋ ಅದು ಹಾಕ್ಕೋಬೋದು. ನಾನು ಎರಡೇ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಇದೆರಡು ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಇದನ್ನು ಹಾಕ್ಕೊಂಡು ಬಿಡೋಣ. ಜಾಸ್ತಿ ಇದು ಒದ್ದೆ ಕೈಯಿಂದ ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ, ಕೈಯೆಲ್ಲ ತೋರಿಸತ್ತೆ. ಇವಾಗ ನಾನು ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಈ ಥರ ಮುಚ್ಚಿ ಅರ್ಧ ಬೇಯಿಸ್ಕೊಳ್ಳಿ. ಆಮೇಲೆ ಉಪ್ಪು ಹಾಕಬೇಕು. ಉಪ್ಪು ಈಗಲೇ ಹಾಕಿದರೆ ಅದು ಬೆಂದ ಮೇಲೆ ಸ್ವಲ್ಪ ತುಂಬ ಕಮ್ಮಿ ಆಗುತ್ತೆ, 1/4 ಆಗುತ್ತೆ. ಆಗ ನಿಮಗೆ ಉಪ್ಪಿನ ಹದ ಸಿಗೋದಿಲ್ಲ. ಅದಕ್ಕೆ ಆಮೇಲೆ ಹಾಕೋಣ. ಈಗ ನೋಡಿ, ಅರ್ಧ ಆಗಿದೆ, ಬೆಂದು ಅರ್ಧ ಆಗಿದೆ. ಈಗ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನಾವು ಮಂಗಳೂರು ಕಡೆಯವರೆಲ್ಲ ಹಾಕ್ತೀವಿ ಎಲ್ಲದಕ್ಕೂ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ವೆಂಟಿ ಇವಾಗ ರೆಡಿಯಾಗಿದೆ. ವೆಂಟಿ ತಳಾಸಣಿ ಅಂದರೆ ಕೊಲೊಕೇಶಿಯಾ ಲೀಫ್ ಇದೆಯಲ್ಲ, ಅದರ ದಂಟು, ಅದರದ್ದು ಪಲ್ಯ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಪಲ್ಯ. ಇದು ಸ್ವಲ್ಪ ನೀರು ಡ್ರೈ ಆಗಿದ್ದರೆ ರೆಡಿ ಆಯಿತು. ಹೀಗೆ ಮಾಡಿ ತಿಂದು ನೋಡಿ, ಚೆನ್ನಾಗಿರುತ್ತೆ.